பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. Hello everybody. Sorry gentlemen. ಈ ಅಲಾರಾಂನಿಂದ ಗಾಬರಿ ಆಗಬೇಡಿ. ಈ ಚಿಪ್ ಅನ್ನ ಸೆಕ್ಯೂರಿಟಿಗಾಗಿ ಗಟ್ಟುಮುಟ್ಟು ಸೆಕ್ಯೂರಿಟಿ ಏಜೆನ್ಸಿ ಅಳವಡಿಸಿದ್ದು. ಯಾರೇ ಕಾರಿಡಾರ್ಗೆ ಎಂಟ್ರಿ ಮಾಡಿದ್ರು ಅಲಾರಾಂ ಕೇಳಿಸುತ್ತೆ. ತಿಳಿತಲ್ಲ? ಈ ಚಿಪ್ ಅನ್ನ ಕದಿಯೋದು ಇಂಪಾಸಿಬಲ್. ಪ್ಲೀಸ್ ರಿಲ್ಯಾಕ್ಸ್. ಗಟ್ಟುಮಟ್ಟು ಸರ್, alarm tested. All okay. Meeting is going start. Please put it in stand mic on. It's on standby mode. You all be alert. ನಾವೀಗ ಬರ್ತೀವಿ. ಜೆಂಟ್ಲ್ಮ್ಯಾನ್, ಚಿಂತೆ ಮಾಡುವ ಹಾಗಿಲ್ಲ. ಈಗ ಅಲಾರಾಂ ಸ್ಟ್ಯಾಂಡ್ ಬೈ ಮೋಡ್ ನಲ್ಲಿ ಇದೆ. ತಿಳಿತಲ್ಲ? ಈಗ ಅಲಾರಾಂ ಸ್ಟ್ಯಾಂಡ್ ಬೈ ಮೋಡ್ ಅಲ್ಲಿ ಇದೆ. ನಾವೆಲ್ಲ ಈ ಹಾಲ್ ನಿಂದ ಹೊರಗೆ ಹೋದ ತಕ್ಷಣ ಇದು ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ. ಆಮೇಲೆ ಇಲ್ಲಿಗೆ ಯಾರು ಬರುವ ಹಾಗಿಲ್ಲ, ಯಾಕೆಂದ್ರೆ ಮೇಲಿಂದ ಬರ್ಲಿಕ್ಕೆ ಯಾವುದೇ ದಾರಿ ಇಲ್ಲ. ತಿಳಿತಲ್ಲ? ಜನರಲ್ ಮೆಹ್ತಾ, ನಾನು ಆರ್ಮಿಯವರಿಗೆ ಇಂಥ ಚಿಪ್ ಅನ್ನ ಸಿದ್ಧಪಡಿಸಿದ್ದೇನೆ. ವೈರಿಗಳು ಓಡಾಡೋ ಮೊದಲೇ ಸೋತು ಹೋಗ್ತಾರೆ. ಇವರು ಹಿತೇಂದ್ರ, ನನ್ನ ಪಾರ್ಟ್ನರ್. ಇವರು ಈ ಇನ್ವೆನ್ಷನ್ ಅಲ್ಲಿ ಬಹಳ ಫೈನಾನ್ಸ್ ಮಾಡಿದ್ದಾರೆ. ತಿಳಿತಲ್ವಾ? ಈಗ ಹಿತೇಂದ್ರ ಅವರೇ, ಈ ಚಿಪ್ಪಿನ ಅದ್ಭುತ ತೋರಿಸ್ತೀನಿ. ಶೋರ್ ಗನ್ ಶೋರ್, ಈಗ ತೋರಿಸ್ತೀನಿ. ಇವರಿಗೆ ದಿಗ್ಭ್ರಮೆ ಆಗಿಲ್ಲ ಅಂದ್ರೆ ಮತ್ತೆ ಹೇಳಿ. ಈ ಮ್ಯಾಪ್ ನಲ್ಲಿ ಕೆಲವು ರೆಡ್ ಡಾಟ್ಸ್ ಹೊಳಿತಿವೆ. ಮತ್ತೆ ಇವು ನಿಮ್ಮ ಬ್ಯಾಂಕ್ಗಳು ದೇಶದ ಬೇರೆ ಬೇರೆ ಕಡೆಗಳಲ್ಲಿವೆ. ಈಗ ನೋಡಿ ನನ್ನ ಅದ್ಭುತ. ಈ ಬಾಣಗಳ ಗುರುತೇನು? ಈ ಬ್ಯಾಂಕ್ ನ ಕೊಳ್ಳೆ ಹೊಡೆಯಲು ಬಂದಂತ ಕಮಾಂಡರ್ನ ಡೈರೆಕ್ಷನ್ ನ ತೋರಿಸ್ತದೆ. ಆದ್ರೆ ಇವು ಮಾಯ ಆಗ್ತವೆ. ಇವುಗಳ ಯಾವ ಟ್ರೇಸ್ ಕೂಡ ಇರೋದಿಲ್ಲ. ನೋ ಒನ್ ಕ್ಯಾನ್ ನೋನ್ ಯಾರು ಬ್ಯಾಂಕ್ ದರೋಡೆ ಮಾಡಿದ್ರು ಅಂತ. ಅರ್ಥ ಆಯ್ತಲ್ಲ? ನನ್ನ ಬ್ಯಾಂಕ್ ಅಕೌಂಟ್ ಖಾಲಿ ಆಯ್ತು. ಖಂಡಿತವಾಗಿಯೂ KM ಸಿಂಗ್ ನ ಯಾವುದೋ ಡೆಮೋ ಇರಬೇಕು. ನಮ್ಮದು ಕೂಡ ಬ್ಯಾಂಕ್ ಅಕೌಂಟ್ ಖಾಲಿ ಆಯ್ತು. ನಮ್ಮದು ಕೂಡ ಬ್ಯಾಂಕ್ ಅಕೌಂಟ್ ಖಾಲಿ ಆಯ್ತು. ಅರೆ, ಇದು ಏನಾಯ್ತು? ಅರೆ, ಇದುವೇ ಈ ಚಿಪ್ಪಿನ ಅದ್ಭುತ. ನಾವು ವಿರೋಧಿ ದೇಶಗಳ ಬ್ಯಾಂಕಿನ ಹಣವನ್ನ ತೆಗೆದು ನಮ್ಮ ದೇಶಕ್ಕೆ ತರಬಹುದು. ಮತ್ತವರು ಕಂಗಾಲಾಗೋಗ್ತಾರೆ. ಯುದ್ಧ ಮಾಡದೆ ಅವರು ಸೋತು ಹೋಗ್ತಾರೆ. ಅರ್ಥ ಆಯ್ತಲ್ಲ? ನಿತಿನ್ ಅಣ್ಣ, ಇವರ ಹಣವನ್ನ ವಾಪಸ್ ಮಾಡಿ. ನಮ್ಮ ಹಣ ವಾಪಸ್ ಬಂತು. ನನ್ನದು ಕೂಡ ಚಮತ್ಕಾರದ ಗ್ಯಾಜೆಟ್ ಇದು. ಮಿಸ್ಟರ್ KN, ನೀವಂತೂ ಅದ್ಭುತವಾದ ಇನ್ವೆನ್ಷನ್ ಮಾಡಿದ್ರೆ ನಾವು ಯುದ್ಧ ಮಾಡದೆಯೇ ಶತ್ರುಗಳು ಸೋಲುವ ಹಾಗೆ ಮಾಡಬಹುದು. ಯು ಆರ್ ಗ್ರೇಟ್ ಮಿಸ್ಟರ್ KN ಸಿಂಗ್. ದಿಸ್ ಇಸ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಆಫ್ ದ ಸೆಂಚುರಿ. ಥ್ಯಾಂಕ್ ಯು ಸರ್. ಇದರಲ್ಲಿ ಇನ್ನೂ ಪರ್ಫೆಕ್ಷನ್ ಬಾಕಿ ಇದೆ. ಅನಂತರ ಇದನ್ನ ಬೇಗನೆ ಆರ್ಮಿಗೆ ಒಪ್ಪಿಸ್ತೀನಿ. ನಾನಿದನ್ನು ಕೇವಲ ಆರ್ಮಿಗಾಗಿ ಸಿದ್ಧಪಡಿಸಿದ್ದು. ತಿಳಿತಲ್ಲ? ಮೀಟಿಂಗ್ ಇಸ್ ಓವರ್ ಜೆಂಟಲ್ಮನ್. ಲೆಟ್ಸ್ ಗೋ ಹೋಮ್. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್.
ಅರೆ ಶೇರ್ ಸಿಂಗ್ ಆ ಕಡೆ ಹೋಗುವ ಸೇತುವೆಯನ್ನು ಹೊಡೆದಾಕಿದ. ಅರೆ ಬಟ್ಟನ ಸಿಕ್ಸನ್ಸ್ ಹೇಳ್ತಾ ಇದೆ, ಇಲ್ಲಿ ಅಪಾಯ ಇದೆ, ಅಪಾಯ, ಇಲ್ಲಿ ಏನೋ ಆಗೋದ್ರಲ್ಲಿದೆ. ಬಟ್ಟು ಕಾಳಜಿ ಬೇಡ, ಅಪಾಯ ಎದುರಿಸೋದೇ ನಮ್ಮ ಕೆಲಸ. ಪ್ರೊಫೆಸರ್ ನಮಗೆ ಇನ್ನೂ ಕೆಲವು ಗ್ಯಾಜೆಟ್ ಕೊಟ್ಟಿದ್ದಾರೆ. ತಗೊಳ್ಳಿ, ಫ್ಲೈಯಿಂಗ್ ಜಾಕೆಟ್ ತಗೊಳ್ಳಿ. ಬಟ್ಟು ಬಾಡಿಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಕಮಾನ್. ಓಕೆ ಓಕೆ. ಗಂಟು ಬಟ್ಟು ಏನ್ ಡೈ ಹೊಡೆದ್ರು ಬಾಸ್. ನಿಜವಾಗ್ಲೂ ರಿಯಲ್ ಹೀರೋಗಳು ಬಾಸ್, ರಿಯಲ್ ಹೀರೋಗಳು. ಹೀರೋದ ಮಗನೇ, ನೀನಿಲ್ಲಿ ಕೂತ್ಕೊಂಡ್ರೆ ಗಾಡಿನ ನಡೆಸೋರು ಯಾರು? ಯಾರು ಇಲ್ಲ ಬಾಸ್, ಯಾರು ಇಲ್ಲ. ನೀವೇ ಹೇಳಿದ್ರಲ್ಲ ಬಾಸ್, ಗಂಟು ಬಟ್ಟನ ಈ ಕಡಿಮೆ ಮಡಿಲಲ್ಲಿ ನಿದ್ದೆ ಮಾಡೋದನ್ನ ನೋಡ್ಬೇಕು ಅಂತ. ಅದಕ್ಕೆ ನಾವು ನೋಡ್ತಾ ಇದ್ವಿ ಬಾಸ್. ನನಗನ್ಸುತ್ತೆ ನಿಮ್ಮಿಬ್ಬರನ್ನ ಸಹ ಶಾಶ್ವತವಾಗಿ ನಿದ್ರಿಸೋ ಹಾಗೆ ಮಾಡಬೇಕು ಅಂತ ಅನ್ಸುತ್ತೆ. ಹೋಗಿ ಸ್ಟಿಯರಿಂಗ್ ಸಂಭಾಳಿಸಿ. ಬಾಸ್, ಇದು ತಪ್ಪು. ಒಮ್ಮೆ ಹೇಳ್ತೀರಿ ಇಲ್ಲಿ ನೋಡಿ, ಮತ್ತೊಮ್ಮೆ ಹೇಳ್ತೀರಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ. ಹೋಗಿ, ನಾನು ನಿಮ್ ಜೊತೆ ಮಾತಾಡೋದಿಲ್ಲ. ಕೋಪ ಕೋಪ. ಕೋಪದ ದೊಡ್ಡಪ್ಪ, ಬಾಯ್ ಮುಚ್ಚು. ವಾಹನ ನಡೆಸು, ವಾಹನ. ಅರೆ ಗೆಳೆಯ, ಈ ಶೇರ್ ಸಿಂಗ್ ಎಲ್ಲೋದ? ಎಲ್ಲಿ ಕಾಣೆಯಾದ? ಬಟ್ಟು ನೀವು ಬೆನ್ನಿನ ಮೇಲೆ ರೋಲ್ ಆಗ್ತಾ ಇದ್ದೀರಿ. ಕೌಚಿ ಮಲಗಿ, ತಿರುಗೀಗ. ಓಕೆ ಓಕೆ. ಗಟ್ಟು ನನ್ ಗೆಳೆಯ, ಬಟ್ಟು ಬರ್ತಾ ಇದ್ದಾನೆ. ಅರೆ ಬಟ್ಟಂತೂ 2 ಹೆಜ್ಜೆ ಮುಂದೆ ಹೋದ, ನಾನಂತೂ 4 ಹೆಜ್ಜೆ ಹಿಂದೆ ಬಂದೆ. ಇದು ನನ್ನ ಸ್ಟೈಲ್. ಕೆಳಗೆ ಬಾ, ಬಾ ಕೆಳಗೆ. ಅರೆ ಬಟ್ಟುವನ್ನು ವಸ್ತುವನ್ನು ಕೊಂಡೋಗುವ ಗಾಡಿ ಮಾಡಿಬಿಟ್ರು. ವಸ್ತುವನ್ನು ಕೊಂಡು ಹೋಗುವ. ಇಳೀರಿ ಇಳೀರಿ ಕೆಳಗೆ. ನನಗಂತೂ ಅನ್ಸುತ್ತೆ ಓಡೋನ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಯಾಕಂದ್ರೆ ಅವಕಾಶ ಸಿಕ್ಕಾಗ ಓಡಿ ಹೋಗ್ತಾನೆ. ಅರೆ ನಿಲ್ಲಿ. ಗಂಟು ಬಟ್ಟು ಸರ್, ಇವತ್ತು ನಮ್ಮ ರಜೆ ದಿನ, ರಜೆ. ನಾವು ಇವತ್ತು ಕಳ್ಳತನ ಮಾಡೋ ಆಗಿರ್ಲಿಲ್ಲ. ಆದ್ರೆ ಯಾರೋ ಗೊತ್ತಿಲ್ಲ ಶೇರ್ ಸಿಂಗ್ಗೆ ಫೋನ್ ಮಾಡಿ ಹೇಳಿದ್ರು ಇವತ್ತು ಗಂಟು ಬಟ್ಟು ಮತ್ತೆ ಅವರೆಲ್ಲ ಗಾರ್ಡ್ಸು, ಅವರ ಎಲ್ಲಾ ಜನ KN ಸಿಂಗ್ ಚಿಪ್ ಸೆಕ್ಯೂರಿಟಿಲಿ ಮಾಡ್ತಿದ್ದಾರೆ ಅಂತ. ಇವತ್ತು ಬ್ಯಾಂಕ್ ದರೋಡೆ ಮಾಡೋಕೆ ಒಳ್ಳೆ ಅವಕಾಶ ಅನ್ಬಿಟ್ಟು ಶೇರ್ ಸಿಂಗ್ ದುರಾಸೆಯಿಂದ ಕಳ್ಳತನ ಮಾಡೋದಕ್ಕೆ ಹೊರಟಾಡ. ಸರ್ ಇವತ್ತು ನಮ್ಮನ್ನ ಬಿಟ್ಬಿಡಿ, ಇವತ್ತು ಬಿಟ್ಬಿಡಿ. ಇವತ್ತು ನೀವು ಬಿಡ್ಲಿಲ್ಲ ಆದ್ರೆ ನಾನು ಇದೇ ರೀತಿ ಓಡಿ ಹೋಗ್ತೇನೆ. ಗಟ್ಟು, ಮಾಲ್ಗಾಡಿ ಬಂತು, ಮಾಲ್ಗಾಡಿ ಬಂತು. ಬೇಗ ಇದನ್ನು ಕೆಳಗಿಳಿಸು, ಇಳಿಸು. ಹಾ ಹೇಳಿ ಸರ್, ಬೇಗ ಬನ್ನಿ. KM ಸಿಂಗ್ ನ ಇಲ್ಲಿಂದ ಮೈಕ್ರೋ ಚಿಪ್ ಕಳವಾಗಿದೆ. ಓ ನೋ. ಬಟ್ಟು ಬೇಗ ಹೊರಡಿ. ಮಿಸ್ಟರ್ KN ಸಿಂಗ್ ಅವರ ಚಿಪ್ ಕಳ್ಳತನ ಆಗಿದೆ. ಬಟ್ಟು ಏನಾದ್ರೂ ಸುಳಿ ಸಿಕ್ಕಿದ್ಯಾ ಇಲ್ವಾ? ಸಿಗ್ಬೋದು ಸಿಗ್ಬೋದು. ಗಟ್ಟು ಬಟ್ಟು ಬೇಗ. ನಿಮ್ಮ ಭರವಸೆ ಮೇಲೆ ನಾನು ಚಿಪಿಲಿಟ್ಟಿದ್ದೆ. ಹೇಗಾದ್ರೂ ಅದನ್ನ ಹುಡುಕಿ. ಅದು ಸಿಕ್ಕಿಲ್ಲ ಅಂದ್ರೆ ರದಂತಾಗುತ್ತೆ. ತಿಳಿತಲ್ಲ? ಕಳ್ಳ ಇಡೀ ಜಗತ್ತಿನ ಬ್ಯಾಂಕ್ ಅನ್ನ ಕೊಳ್ಳೆ ಮಾಡಿದ್ರು ನಾವೇನು ಮಾಡಕ್ಕಾಗೋದಿಲ್ಲ. ತಿಳಿತಲ್ಲ?
ನೋಡ್ತೇವೆ CCTV ಫುಟೇಜ್ ಅಲ್ಲಿ ಏನಿದೆ ಅಂತ. ಬಾ. ಇದು ಯಾರ್ದೋ ಒಳಗಿನವರದೇ ಕೆಲಸ ಇರಬೇಕು. ಈಗ ಪ್ರಶ್ನೆ ಏನಂದ್ರೆ, ಕಾರಿಡಾರ್ ನಿಂದ ಒಳಗೆ ಬಂದಾಗ ಅಲಾರಾಮ್ ಯಾಕಾಗ್ಲಿಲ್ಲ? CCTV ಬಟನ್ ಇಲ್ಲಿತ್ತು, ಆದ್ರೆ ಅಲಾರಾಮ್ ನ ಬಟನ್ ನಮ್ಮ ಹತ್ರ ಇತ್ತು. ಇದೇನಿದು? ಓ, ಗಟ್ಟು ಬಾ, ನನ್ನ ಹಿಂದೆ ಬಾ. ಇಲ್ಲಿ ಬಾ ಗಟ್ಟು. ಇಲ್ಲಿ ನೋಡು. ಅಂಟ್ತಿದೆ. ಗೋಡೆಯಲ್ಲಿ ಕಲೆ, ಕಿಟಕಿಯಲ್ಲಿ ಕೂಡ ಹೊಳೆಯುವ ಗುರುತು. ಹಾಗೆ ಇಲ್ಲಿ ಮುಚ್ಚಲಾಗಿದೆ. ಓ, ಬಟ್ಟುನ ಪತ್ತೆದಾರಿ ಬುದ್ಧಿ ಹೇಳ್ತಾ ಇದೆ ಕಳ್ಳತನ ಹೇಗಾಗಿದೆ ಎಂದು. ಹೌದಾ? ನಮಗೂ ತೋರಿಸಿ ಬಟ್ಟು. ಬಟ್ಟು ವಾವ್, ನೀವು ಬಹಳ ಸರಿಯಾಗಿ ಯೋಚಿಸಿದಿರಿ. ಈಗ ನಾವು ನೋಡ್ಬೇಕಾದ್ದು ಒಳಗಿನ ಯಾವ ವ್ಯಕ್ತಿ ಈ ಕೆಲಸ ಮಾಡಬಹುದು ಅಂತ. ಏನು ಒಳಗಿನ ವ್ಯಕ್ತಿ? ಇದು ಖಂಡಿತ ಸಾಧ್ಯವಿಲ್ಲ. ಈ ಇನ್ಸ್ಪೆಕ್ಟರ್ ಮನ್ಮಾನಿ ವಾಟರ್ ಸ್ಪೋರ್ಟ್ಸ್ ಮನೆ ಹೋಗದ. ಇದೆಲ್ಲ ಏನ್ ನಡೀತಾ ಇದೆ? ಇವ್ರು ಯಾರು? ಗಟ್ಟು, ಆ ಮನುಷ್ಯ ಚಿಪ್ನ ಬಾಕ್ಸ್ ಇಟ್ಕೊಂಡು ಓಡ್ತಾ ಇದ್ದಾನೆ. ಅವನ ಜೊತೆ ಶೇರ್ ಸಿಂಗ್ ಕೂಡ ಇದ್ದಾನೆ. ಗಟ್ಟು ಬಟ್ಟು, ನೀವು ಏನು ಯೋಚನೆ ಮಾಡಿದ್ರಿ? ನನಗೆ ಚಿಪ್ಪಿನ ಬಗ್ಗೆ ಏನು ತಿಳಿಯಲ್ಲ ಅಂದ್ಕೊಂಡ್ರ? ನನ್ನ ಹೆಸರು ಶೇರ್ ಸಿಂಗ್. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್. ಬಿಡ್ಬೇಡಿ ಇವ್ರನ್ನ.
ನನ್ ಜನಕ್ಕೆ ಹೊಡೆದೆಯಾ? ನಾ ನಿನಗೆ ಒಂದೇ ಷರತ್ನಲ್ಲಿ ಮೇಲೆ ಬರೋದಕ್ಕೆ ಬಿಡ್ತೀನಿ. ನನಗೂ ಈ ಚಿಪ್ಪಿನ ಮಾರಾಟದಲ್ಲಿ ಪಾಲ್ ಕೊಡಬೇಕು. ಹೇಳೋ. ಸಿಂಪಲ್. ಹಾ ಕೊಡ್ತೀನಿ ಮಾರಾಯ. ಮೊದಲು ನನ್ನ ಮೇಲೆ ಕರ್ಕೋ. ಸರಿ ಸರಿ. ಅರೆ ಅರೆಗಟ್ಟು, ಅವರಿಬ್ರು ಗಾಳಿಯಲ್ಲಿ ಡೀಲ್ ಅನ್ನು ಪಕ್ಕ ಮಾಡಿಬಿಟ್ರು. ಈಗ ಜೊತೆಗೂಡಿ ಮಜಾ ಮಜಾ ಮಾಡ್ತಾರೆ. ಬಾ ಬಾ ಬಾ. ಕಮಾನ್ ಶಬಾಷ್. ನನ್ ಜೊತೆ ಮೋಸ. ನನ್ನನ್ನ ಕೆಳಗೆ ಬೀಳಿಸಿದ, ಡೀಲ್ ಮುರ್ದ, ಬರೀ ಚೀಟಿಂಗ್ ಮಾಡ್ದ, ಮೋಸ ನ್ಯಾಯ ಗಟ್ಟು ನನ್ನನ್ನ ಮುಳುಗದಂತೆ ಕಾಪಾಡಿ ಯಾರಾದ್ರೂ ಬನ್ನಿ. ನೋಡಿದ್ರ ಬಟ್ ನೀವು ಕೆಟ್ಟ ಜನರ ಡೀಲ್ ಆಗೋದ್ರಲ್ಲಿ ಮತ್ತು ಮುರಿಯೋದ್ರಲ್ಲಿ ಕ್ಷಣವೂ ಹಿಡಿಯೋದಿಲ್ಲ. ಹಾಗಾಗಿ ನಾವು ಕೆಟ್ಟ ಜನರು ಮತ್ತು ಕೆಟ್ಟ ಕೆಲಸ ಜೊತೆ ಸೇರೋದೇ ಇಲ್ಲ. ಯೋಚನೆ ಮಾಡ್ತೀನಿ. ಡೀಪ್ ಥಿಂಕಿಂಗ್. ಗೆಳೆಯರೆ, ಪೃಥ್ವಿಯಲ್ಲಿ ಒಟ್ಟು 195 ದೇಶಗಳಿವೆ. ಈಗ ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಾವು ಅವರನ್ನು ಯಾವ ದೇಶದ, ಯಾವ ನಗರದ, ಯಾವ ಓಣಿಯಲ್ಲಿ ಹುಡುಕೋದು ಬಟ್ಟು ನನಗೊಂದು ಹೊಳಿತಾ ಇಲ್ಲ. ಯಾಜಕಾಸ್ ಬಟ್ಟು ನಾ ಪತ್ತೆದಾರಿ ಬುದ್ಧಿಗೆ ಈಗ ನೆನಪು ಬರ್ತಾ ಇದೆ. ಗಟ್ಟು ನೆನಪು ಬರ್ತಾ ಇದೆ. ನನಗೆ ಹಿತೇನ್ ರಾವಲ್ ಹೇಳ್ತಾ ಇದ್ದ, ಆ ಚಿಪ್ಪನ್ನು ಹರಾಜಿಗೆ ಹಾಕಿ ಮಾರ್ತಾನೆ. ಆದ್ರೆ ಕಳ್ಳತನವಾದ ಆ ಚಿಪ್ಸ್ ಅಲ್ಲ, ಯಾರು ಖರೀದಿಸಿ ಅದನ್ನು ಗಪ್ 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 ತಿನ್ನಕ್ಕಾಗಲ್ಲ. ಅರೆ ಅದು ಚಿಪ್ಪು ಕಳ್ಳತನವಾದ ಚಿಪ್. 100ರಲ್ಲಿ 1 ಮಾತು, ಅವನು ಆ ಚಿಪ್ಪನ್ನು ಅಂಡರ್ ವರ್ಲ್ಡ್ಗೆ ಮಾರ್ತಾನೆ. ಅಂಡರ್ ವರ್ಲ್ಡ್ಗೆ ಅದನ್ನು ಅವನು ದುರುಪಯೋಗ ಮಾಡ್ಲಿಕ್ಕೆ. ಗೊತ್ತಾಯ್ತಾ? ಬಟ್ಟು ಹೇಳಿದೇನು ಸರಿ ಇದೆ. ವಿಶ್ವ ಎಷ್ಟೇ ದೊಡ್ಡದಾದ್ರೂ ಸಹ ಕೆಟ್ಟ ಕೆಲಸ ಮಾಡುವವರು ಕೆಲವೇ ಮಂದಿ ಇದ್ದಾರೆ. ಅವರ ಲೊಕೇಶನ್ ತಿಳ್ಕೊಂಡ್ಬಿಟ್ರೆ ನಾವು ಚಿಪ್ ಕಳ್ಳನನ್ನ ಹಿಡ್ಕೊಂಡ್ಬಿಡ್ಬಹುದು. ಸರಿ ಪ್ರೊಫೆಸರ್, ಬಟ್ಟು ಕತ್ತಲೆಯಲ್ಲಿ ಒಂದು ಬಾಣ ಬಿಡ್ತಿದ್ದಾನೆ. ಬಾಣ ನೋಡೋಣ ಗುರಿ ಮುಟ್ಟುತ್ತಾ ಇಲ್ವಾ ಅಂತ. ಗಟ್ಟು, ನೀನು ನೆಟ್ ನಲ್ಲಿ ಜಗತ್ತಿನ ಬೆನಾಮಿ ಡಾನ್ಗಳ ಕರೆಂಟ್ ಲೊಕೇಶನ್ ಚೆಕ್ ಮಾಡು. ಸರಿಯಾ? ಅವ್ರೆಲ್ಲೂ ಹೋಗ್ತಿದ್ದಾರಂತ ಪತ್ತೆ ಮಾಡು. ಸರಿ, ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿ ನೋಡೋಣ. ಅರೆ ವಾ, ಬಟ್ಟು ನಿಮ್ಮ ಬಾಣ ಗುರಿಗೆ ತಲುಪಿದೆ. ಇವರೆಲ್ಲರೂ ದುಬೈಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ, ಅದು ಕೂಡ ಒಂದೇ ದಿನ. ಬಲ್ಲೆ ಪ್ರೊಫೆಸರ್, ಈಗ ನೋಡಿ ಗಟ್ಟು ಬಟ್ಟು ಹಿತೇನ್ ರಾವತ್ ನಿಂದ ಚಿಪ್ಪನ್ನು ಹೇಗೆ ಹಿಡ್ಕೊಂಡು ಬರ್ತಾರಂತ ನೋಡಿ. ದುಬೈ, ಹಿಯರ್ ವಿ ಕಮ್. ಗಟ್ಟು, ನಿಮ್ಮ ಹಾರಾಟಕ್ಕೆ ಈಗ ಸ್ವಲ್ಪ ಬ್ರೇಕ್ ಹಾಕಿ. ನೀವಿಬ್ರು ಬರೀ ಕೈಲಿ ಆ ಡಾನ್ ಅನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿಮಗೆ ಈ ನಿಮ್ಮ ಪ್ರೊಫೆಸರ್ ಯಾವಾಗ ಕೆಲಸಕ್ಕೆ ಬರೋದು? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೋಡಿ ನನ್ನ ಆವಿಷ್ಕಾರ. ನಾನ್ ನಿಮಗೆ ಕೆಲವು ಗ್ಯಾಜೆಟ್ ಕೊಡ್ತೀನಿ, ಅವು ನಿಮಗೆ ಬಹಳ ಕೆಲ್ಸಕ್ಕೆ ಬರ್ಬಹುದು. ನಿಮಗಿಬ್ಬರಿಗಾಗಿ ನಾನು ಒಂದೊಂದು ಕಿಟ್ ತಯಾರಿಸಿದ್ದೇನೆ. ಅದು ಈ ಬ್ಯಾಗ್ ನಲ್ಲಿದೆ, ನೋಡಿ ಇಲ್ಲಿ. ಸಾಹೇಬ್ರೆ, ನಾನು ಕೇಳ್ಪಟ್ಟಿದ್ದೇನೆ ಇಬ್ರು ದುಬೈಗೆ ಹೋಗ್ತಾ ಇದೀರಂತೆ. ದುಬೈಗೆ ನನ್ನನ್ನು ಕರ್ಕೊಂಡೋಗಿ ಸಾಹೇಬ್ರೆ. ನನಗದು ಕನಸು ತುಂಬಾ ವರ್ಷಗಳಿಂದ. ಪ್ಲೀಸ್ ಸಾಹೇಬ್ರೆ. ಏನ್ ಹೇಳಿದ್ದಿ? ಕನ್ಸ? ಸರಿ ಟಿಂಗ್ ಟಾಂಗ್, ಸರಿ ಬಂದ್ಬಿಡು. ನೀನು ಕೂಡ ಏನ್ ನೆನಪಿಸ್ಕೊಳ್ತಿ? ಬಂದ್ಬಿಡು, ನನಸ್ ಮಾಡ್ಕೋ ನಿನ್ನ ಕನಸ. ಗೆಳೆಯರೇ, ಈಗಂತೂ ನಿಮಗೆ ಈ ಚಿಪ್ಪಿನ ಬೆಲೆಯ ಅಂದಾಜು ಆಗಿರಬಹುದು. ಇದು ವಿಶ್ವದ ಏಕೈಕ ಚಿಪ್. ಇದರ ಏಲಂ ಪ್ರಾರಂಭ ಆಗತ್ತೆ ಈಗ. ಮತ್ತೆ ಯಾರೇ ಆಗಲಿ ಅತಿ ಅಧಿಕ ಮೊತ್ತ ಕೊಡ್ತಾರೋ ಈ ಚಿಪ್ ಅವರದ್ದಾಗತ್ತೆ. ಓ, ಇದಂತೂ ನನ್ನ ಪಾರ್ಟ್ನರ್ ಕೇನ್ನ ಕಾಲ್ ಆಗಿದೆ. ಸರಿ, ನೋಡ್ತೀನಿ ಅವನೇನು ಹೇಳ್ತಾನೆ ಅಂತ. ಬರೀ ಕಷ್ಟದಲ್ಲಿ ಇರಬೇಕು ಅವನು. ಓ ಹಿತೇಂದ್ರ, ಏನ್ ಮಾಡ್ತಾ ಇದ್ಯಾ ನೀನು? ಅರ್ಥ ಆಗ್ತಾ ಇದ್ಯಾ? ನಾನು ಈ ಚಿಪ್ ಅನ್ನ ಆರ್ಮಿಯವರಿಗಾಗಿ ಸಿದ್ಧಪಡಿಸಿದ್ದು, ನೀನು ಕಳ್ತನ ಮಾಡಿದ್ಯಾ.
ಪ್ಲೀಸ್ ನೀನು ಹಾಗೆ ಮಾಡಬೇಡ. ನೀನು ಸುಮಾರು ವರ್ಷದಿಂದ ನನ್ನ ಗೆಳೆಯ. ಗೆಳೆತನಕ್ಕೆ ಮೋಸ ಮಾಡಬೇಡ. ಆ ಚಿಪ್ಪು ಕೆಟ್ಟ ವ್ಯಕ್ತಿಗಳ ಹತ್ರ ಹೋದ್ರೆ ಈ ಜಗತ್ತಿನಲ್ಲಿ ದುರಂತ ಆಗುತ್ತೆ. ಅರ್ಥ ಆಯ್ತಲ್ಲ? ಅರೆ ಕೇನ್ ನನ್ನ ಗೆಳೆಯ, ನಾನು ಕೋಟಿ ಕೋಟಿ ಹಣನ ನಿನ್ನ ಈ ಪ್ರಾಜೆಕ್ಟ್ನಲ್ಲಿ ತೊಡಗಿಸಿದ್ದು ಯಾಕೆ? ದೇಶದ ಒಳ್ಳೆಯದಕ್ಕಾಗಿ ಅಲ್ಲ, ತಿಳಿತೋ? ಇಂಗ್ಲಿಷ್ನಲ್ಲಿ ಮಾತಿದೆಯಲ್ಲ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ನೀನು ತಿಳ್ಕೊ, ನಾನು ಅದನ್ನೇ ಮಾಡ್ತಿದ್ದೀನಿ. ಮೊದಲು ನನ್ನ ಲಾಭ ನೋಡ್ಕೋತಿದ್ದೀನಿ. ಸರಿ ನಡಿ, ಈಗ ನಾನು ಬಹಳ ಬ್ಯುಸಿ ಇದ್ದೀನಿ. ಬಾಯ್ 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 ಬಾಯ್. ಜಿತೇಂದ್ರ, ಇದನ್ನೆಲ್ಲ ಬಿಟ್ಬಿಡು. ಆರ್ಮಿ ಅವ್ರಿಗೆ ನಾನು ಏನ್ ಹೇಳಿ? ಮೈ ಡಿಯರ್ ಫ್ರೆಂಡ್ಸ್, ಬಿಡ್ ಶುರು ಮಾಡೋಣ. 10,000 ಕೋಟಿ, 20,000 ಕೋಟಿ, 1,000 ಕೋಟಿ, 30,000 ಕೋಟಿ. ಅರೆ, ಇಡೀ ಜಗತ್ತಿನ ಹಣ ನಿಮ್ಮ ಕಡೆಗೆ ತರುವಂತ ಚಿಪ್ಪಿನ ಬೆಲೆ ಕೇವಲ 30,000 ಕೋಟಿ. ಅರೆ, ಇದು ಈ ಚಿಪ್ಪಿನ ಅಪಮಾನ. ಇವತ್ತು ಯಾರು ಅತಿ ಹೆಚ್ಚಿನ ಬಿಡ್ ಮಾಡ್ತಾರೋ ಅದಕ್ಕಿಂತ 10,000 ಕೋಟಿ ಡಾಲರ್ ಹೆಚ್ಚು ಕೊಡ್ತೀನಿ. ಇವತ್ತು ಯಾರು ಅತಿ ಹೆಚ್ಚಿನ ಬಿಡ್ ಮಾಡ್ತಾರೋ ಅದಕ್ಕಿಂತ 10,000 ಡಾಲರ್ ಹೆಚ್ಚು ಕೊಡ್ತೀನಿ. ಇವತ್ತಿನಿಂದ ಈ ಚಿಪ್ಪು ಕೋಟಿ ಜ್ವಾಲದ್ದು. ಅರೆ ಹಲೋ 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 ಹಲೋ, ನೀವು ಯಾರೇ ಇದ್ರು ಸ್ವಲ್ಪ ನಿಲ್ಲಿ ಸೆಟ್. ಮೊದಲು ಕೇಳೋಣ ಕೊನೆಯ ಬೆಡ್ ಎಷ್ಟು ಅಂತ. ಅದರ ಲೆಕ್ಕದಲ್ಲಿ ನಿಮ್ಮದು 10 ಕೋಟಿ ಡಾಲರ್ ಹೆಚ್ಚು ಅಂತ ಲೆಕ್ಕ ಹಾಕೋಣ. ತಿಳಿತಾ? ನಿಲ್ಲಿ ನಿಲ್ಲಿ ನಿಲ್ಲಿ. ಅಣ್ಣ ಹಾಗೂ ಅವರ ಅಣ್ಣಂದಿರೆ, ಇಂದಿನ ಹರಾಜು ಇಲ್ಲಿಗೆ ಮುಕ್ತಾಯ ಆಗತ್ತೆ. ಟಾಟಾ, ಬೈ ಬೈ, ಸಿ ಯು. ಹೌದು, ಈ ಚಿಪ್ ನಿಮ್ಮಲ್ಲಿ ಯಾರಿಗೂ ಸಿಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಹಾಕಿರೋದು ಕೇವಲ ಇಂಡಿಯನ್ ಆರ್ಮಿಗೆ. ನೀವಿಬ್ರು ಯಾರು ಇಲ್ಲಿ ಹೇಗೆ ಬಂದ್ರಿ? ಅರೆ ನಿನ್ನ, ನಾವ್ ಯಾರಂತ ಗೊತ್ತಿಲ್ವಾ? ಓಕೆ ಓಕೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಬಟ್ಟು ಇಂಟ್ರೊಡಕ್ಷನ್ ಕೊಡ್ತಾನೆ. ನಾನು ಬಟ್ಟು, ದ ಗ್ರೇಟ್ ಪತ್ತೇದಾರ, ಹಾಗೂ ಇವನು ಗಟ್ಟು, ನನ್ ಗೆಳೆಯ, ಗ್ರೇಟ್ ಕುಂಗ್ಫು ಮಾಸ್ಟರ್ ಯಾಜಕಾಸ್. ಹಾಗೂ ನಮ್ದು ಗಟ್ಟು ಬಟ್ಟು ಸೆಕ್ಯೂರಿಟಿ ಏಜೆನ್ಸಿ ಇದೆ, ಏಜೆನ್ಸಿ. ಈಗ ನಿಮಗೆ ಸೆಕ್ಯೂರಿಟಿ ಬೇಕಾದ್ರೆ ಸುಮ್ಮನೆ ನಡೀರಿ, ಇಲ್ಲಾಂದ್ರೆ ಏನು ನೋಡಿ ಮಿಸ್ಟರ್, ನಾವಿಲ್ಲಿಂದ ಹೊರಟು ಹೋಗ್ತೀವಿ. ಆದ್ರೆ ಈ ಚಿಪ್ ತಗೊಂಡು, ಓಕೆ? ಇದೇನಂದ್ರೆ ಈ ಚಿಪ್ನ ಸೆಕ್ಯೂರಿಟಿ ಜವಾಬ್ದಾರಿ ನಮ್ಮದು. ಅರೆ, ನೀವಿಬ್ರು ಇಲ್ಲಿ ತನಕ ಬಂದ್ರ ಯಾಕೆ ನನ್ನ ಬೆನ್ನತ್ತಿದ್ದೀರಿ? ಈಗ ದಂಧೆ ಟೈಮ್, ಕಿರಿಕಿರಿ ಮಾಡಬೇಡಿ. ಹೋಗಿ 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 ಇಲ್ಲಿಂದ. ಚಿಪ್ ತೆಗೆದುಕೊಳ್ಳಿಕ್ಕೆ ಬಂದಿದ್ದೀರಿ, ಆದ್ರೆ ತೆಗೆದುಕೊಂಡು ಹೇಗೆ ಹೋಗ್ತೀರಿ? ನಿಮ್ಮಿಂದ ಎಳ್ಕೊಂಡು ಹೋಗ್ತೀವಿ ಕ್ರೋಧಿ ಲಾಲಾಜಿ, ಟೆನ್ಷನ್ ತಗೋಬೇಡಿ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಕಿತ್ಕೊಂಡು ಹೋಗ್ತೀರಾ? ಆ ಕ್ರೋಧಿ ಜ್ವಾಲನ ಕ್ರೋಧದ ಮುಂದೆ ಜ್ವಾಲಾಮುಖಿಯು ಭಸ್ಮವಾಗ್ತದೆ. ನೀನೇನ್ ಮಹಾ? ಬನ್ನಿ, ಟ್ರೈ ಮಾಡಿ. ಬನ್ನಿ ಬನ್ನಿ ಬನ್ನಿ. ಟ್ಯಾಂಗೋ, ಜುಲು, ಇವರಿಗೆ ಅಲೋ ಮಾಡಿ. ಅರೆ, ಈ ಟ್ಯಾಂಗೋ ಮತ್ತು ಝೂಲು ನಮಗೆ ಟ್ಯಾಂಗೋ ಡ್ಯಾನ್ಸ್ ಮಾಡೋ ಮೂಡಲ್ಲಿ ಕಾಣ್ತಿದ್ದಾವೆ. ಈಗ ಏನ್ ಮಾಡೋದು ಗಟ್ಟು? ಯೋಚನೆ ಮಾಡು. ನಾನು ಚಿಪ್ ತಗೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ ಹಿತೇಂದ್ರ. ಗಟ್ಟು ಬಟ್ಟು ಎಂಬ ಕಿರಿಕಿರಿ ನಿಮ್ಮನ್ನ ಕರಿತಾ ಇದೆ ಹಿತೇಂದ್ರ ರಾಹುಲ್. ನೀನೇ ಈಗ ನೋಡ್ಕೋ ಅವರನ್ನ. ನಾನು ಹೋಗ್ತಾ ಇದ್ದೀನಿ. ಕ್ರೋಧಿ ಜ್ವಾಲ ಮೋಸದ ದಂಧೆ ಇದು. ಈ ಮೋಸದ ದಂಧೆಯನ್ನು ಪ್ರಾಮಾಣಿಕೆಯಿಂದ ಮಾಡಲಾಗುತ್ತೆ, ತಿಳಿತಾ? ಅರೆ, ಆ ಚಿಪ್ಗೆ ಒಂದಿಷ್ಟು ಬೆಲೆ ಕೊಟ್ಟು ಹೋಗೋ. ಜೀವನದಲ್ಲಿ ಉಸಿರಿಗಿಂತ ಹೆಚ್ಚಿನ ಮೌಲ್ಯದ್ದು ಏನು ಇರಲ್ಲ. ಹೋಗು, ನಿನಗೆ ನಿನ್ನ ಜೀವನದ ಉಸಿರನ್ನ ಬಹುಮಾನವಾಗಿ ಕೊಡ್ತಾ ಇದ್ದೀನಿ. ಖುಷಿಯಿಂದ ಇರು. ನಿನಗಾಗಿ ಇಷ್ಟೇ ಸಾಕು. ಟ್ಯಾಂಗೋ, ಜೂಲು, ಕಮಾನ್. ಐಡಿಯಾ. ಅರೆ ಪೈಲ್ವಾನ್ಜಿ, ಬಟ್ ನಿಮಗೆ ಟ್ಯಾಂಕ್ಸ್ ಹೇಳಕ್ ಬಯಸ್ತಿದ್ದಾನೆ. ಟ್ಯಾಂಕ್ಸ್. ನೀವು ಬಾಕಿ ಲಿಫ್ಟ್ ಅನ್ನು ನಮಗೋಸ್ಕರ ಬಿಟ್ಟು ಹೋಗ್ತಿದ್ದೀರಿ, ನಮಗೋಸ್ಕರ. ಇಲ್ಲಾಂದ್ರೆ ನಾವೆಲ್ಲ ಕೆಳಗೆ ಹೋಗೋದು ಹೇಗೆ? ಬಟ್ಟು ಹೋಗೋಕೆ ಬಿಡಿ ಅವ್ರನ್ನ. ಥ್ಯಾಂಕ್ ಯು ಹೇಳೋದಕ್ಕೆ ಇದು ಸಮಯ ಅಲ್ಲ. ನಮಗೆ ನಿನ್ನ ಥ್ಯಾಂಕ್ಸ್ ಹೇಳುವ ಸ್ಟೈಲು ಬಹಳ ಇಷ್ಟ ಆಯ್ತು. ಈಗ ನೀನು ನಮ್ಮ ಸ್ಟೈಲ್ ಅನ್ನು ನೋಡು. ಹೋಗು, ಇವರ ಸೈಡಿನ ಲಿಫ್ಟ್ ಅನ್ನ ಮುರಿದು ಬಿಡು.
ಅರೆ ನಿನ್ನ ಥ್ಯಾಂಕ್ ಯುಗೆ ಬದಲಾಗಿ ಮೋಸ. ಅರೆ ಬಟ್ಟುಗೆ ಈ ಸ್ಟೈಲ್ ಖಂಡಿತ ಇಷ್ಟ ಆಗಿಲ್ಲ, ಖಂಡಿತ. ಇಷ್ಟು ಕೆಟ್ಟದಾದ ಸ್ಟೈಲ್ ನಾನು ಇಲ್ಲಿವರೆಗೆ ನೋಡೇ ಇಲ್ಲ. ಅರೆ ಏನ್ ಕೆಟ್ಟ ಸ್ಟೈಲ್ ಇದು ಬರೀ ಕೆಟ್ಟದು. ಅರೆ ಇವನಂತೂ ನಿನ್ನನ್ನು ಹಾಳು ಮಾಡಿಬಿಟ್ಟ. Watch India's largest kids library only on Jio Hotstar. Download the app now.